ಮನೆಯಲ್ಲಿ ವಿಶೇಷ ಪೂಜೆ ಮಾಡಿಸೋರು ಮಿಸ್ ಮಾಡದೆ ನೋಡಿ. ಅರ್ಚಕರನ್ನ ಕರೆಸಿ ಹೋಮ ಹವನ ಅಂತ ಮಾಡಿಸೋ ಮುನ್ನ ಬೆಂಗಳೂರಲ್ಲಿ ಎಸ್ಪೆಷಲಿ ಎಚ್ಚರ. ಯಾಕಂದ್ರೆ ಎಷ್ಟೊಂದು ರೀತಿನಲ್ಲಿ ಯಾಮಾರಿಸೋರಿದ್ದಾರೆ. ಎಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಇಲ್ಲಿ ವ್ಯಕ್ತಿಯೊಬ್ರು ಯಾವ ರೀತಿನಲ್ಲಿ ಮೋಸ ಮಾಡಿದ್ದಾರೆ ನೋಡಿ. ಮನೆಯಲ್ಲಿ ಪೂಜೆ ಮಾಡೋ ನೆಪದಲ್ಲಿ ಮನೆಗೆ ಬಂದು ಯಾರು ಗೊತ್ತಿಲ್ದಿರೋರ್ನ ಅಪರಿಚಿತರನ್ನ ಕರೆದು ಪೂಜೆ ಮಾಡಿಸ್ತೀವಿ, ಅದ್ ಮಾಡಿಸ್ತೀವಿ, ಇದ್ ಮಾಡಿಸ್ತೀವಿ ಅಂತ ಹೋಗಬೇಡಿ. ನೀವು ಪೂಜೆ ಪುನಸ್ಕಾರ ಮಾಡಿಸೋದಾದ್ರೆ ನಿಮಗೆ ಚೆನ್ನಾಗಿ ಪರಿಚಯ ಇರೋರನ್ನೇ ಕರೆದು ಮಾಡಿಸ್ತೀರಾ ನೋಡಿ. ಸತ್ಯನಾರಾಯಣ ಪೂಜೆ ಮಾಡೋ ನೆಪದಲ್ಲಿ ಚಿನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಅರ್ಚಕ ರಮೇಶ್ ಶಾಸ್ತ್ರಿ ಎಂಬಾತ. ಅರ್ಚಕನ ಸೋಗಿನಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ಬಂದು ಚಿನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ರಮೇಶ್ ಶಾಸ್ತ್ರಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಅಗ್ರಹಾರ ದಾಸರಳ್ಳಿ ಮುನೇಶ್ವರ ದೇವಸ್ಥಾನದ ಅರ್ಚಕ ಈತ ಅಂತ ಹೇಳಲಾಗ್ತಾ ಇದೆ. ಪೂಜೆ ನೆಪದಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಪೂಜೆ ಮಾಡಿಸ್ತೀನಿ ಅಂತ ಬಂದು ಮನೆಯಲ್ಲೇ ಉಳ್ಕೊಂಡಿದ್ದ ಈತ ದೇವರಿಗೆ ಹಾಕಿದ್ದಂತಹ 44 ಗ್ರಾಂ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗಿದ್ದಾನೆ. ಭಕ್ತರ ಮನೆಯಲ್ಲಿ ಚಿನ್ನ ಕದ್ದು ಕಳ್ಳಾಟ ಆಡಿದ್ದಾನೆ ಅರ್ಚಕ ರಮೇಶ್. ಅಶೋಕ್ ಚಂದರ್ಗಿ ಎನ್ನುವವರಿಂದ ಅರ್ಚಕನ ವಿರುದ್ಧ ದೂರು ದಾಖಲಾಗಿದೆ. ಮಾಗಡಿ ರೋಡ್ ಪೊಲೀಸರು ಈ ಅರ್ಚಕ ರಮೇಶ್ನನ್ನ ಬಂಧಿಸಿದ್ದಾರೆ. ಅರ್ಚಕನ ಸೋಗಿನಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಸಂದರ್ಭದಲ್ಲಿ ತಾನು ಅರ್ಚಕ ಅನ್ನೋ ರೀತಿನಲ್ಲಿ ಬಂದು ಆ ಪೂಜೆ ಮನೆಯಲ್ಲೇ ಇದ್ದು ದೇವರ ಮೇಲೆ ಹಾಕಿದ್ದಂತಹ 44 ಗ್ರಾಂ ತೂಕದ ಚಿನ್ನಾಭರಣ ಬಂಗಾರದ ಆಭರಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾನೆ ರಮೇಶ್ ಶಾಸ್ತ್ರಿ ಅನ್ನೋ ವ್ಯಕ್ತಿ. ಒಂದು ದಿನ ನಾನು ನಿಮ್ಮ ಮನೆಯಲ್ಲಿ ಇರ್ತೀನಿ ಅನ್ನುವಂತ ಹಂತದಲ್ಲಿ ಹೇಳ್ತಾರೆ. ಒಂದು ದಿನ ಮನೆಯಲ್ಲಿ ಸ್ಟೇ ಮಾಡಿ ಬಳಿಕ ಮಾರನೇ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿದಂತಹ ರಮೇಶ್ ಶಾಸ್ತ್ರಿ ಸುಮಾರು 44 ಗ್ರಾಂ ಬೆಲೆ ಬಾಳುವಂತಹ ಚಿನ್ನ ಏನಿದೆ, ಸುಮಾರು 4 ಲಕ್ಷ ಬೆಲೆ ಬಾಳುವಂತಹ ಚಿನ್ನವನ್ನ ಕಳ್ಳತನ ಮಾಡಿರ್ತಾರೆ. ಕಳ್ಳತನ ಆದಂತಹ ಹಿನ್ನೆಲೆಯಲ್ಲಿ ಇದೇ ಅಶೋಕ್ ಚಂದರ್ಗಿ ದಂಪತಿಯವರು ರಮೇಶ್ ಶಾಸ್ತ್ರಿ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಅವರನ್ನ ಕೇಳ್ತಾರೆ ಏನಾಗಿತ್ತು ಅಂತ ಅನ್ನುವಂತಹ ಹಂತದಲ್ಲಿ ಕೇಳ್ತಾರೆ. ಈ ತರ ಕಳ್ಳತನ ಆಗಿದೆ ಸ್ವಾಮಿ ಅನ್ನುವಂತಹ ಮಾಹಿತಿಯನ್ನ ಕೇಳೋದಕ್ಕೆ ಫೋನ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಸರಿಯಾಗಿ ಮಾಹಿತಿಯನ್ನು ಕೊಡೋದಿಲ್ಲ, ನನಗೆ ಈ ಬಗೆಗೆ ಗೊತ್ತಿಲ್ಲ ಅನ್ನುವಂತಹ ಹಂತದಲ್ಲಿ ಹೇಳ್ತಾರೆ. ಆದ್ರೆ ಸಿಸಿಟಿವಿನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇವರೇ ಏನೋ ಮಾಡಿದ್ದಾರೆ ಅನ್ನುವಂತಹ ಒಂದು ಡೌಟ್ ಬರುತ್ತೆ. ಆ ಶಂಕೆಯ ಮೇಲೆ ಪೊಲೀಸ್ ಠಾಣೆಗೆ ತೆರಳಿ ಅಶೋಕ್ ಚಂದರ್ಗಿ ದಂಪತಿಯವರು ದೂರನ್ನ ಕೂಡ ದಾಖಲು ಮಾಡ್ತಾರೆ. ಅದಾದ ಬಳಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ರಮೇಶ್ ಶಾಸ್ತ್ರಿ ಅಂದ್ರೆ ಈ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ಹಿಂದೆ ಪ್ರಧಾನ ಅರ್ಚಕರಾಗಿದ್ದಂತಹ ರಮೇಶ್ ಶಾಸ್ತ್ರಿ ಅವರೇ ಈ ಒಂದು ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಬಹಿರಂಗ ಆಗುತ್ತೆ. ಬಳಿಕ ಬ್ಯಾಂಕ್ ನಲ್ಲಿ ಅದನ್ನ ಗಿರವಿ ಇಟ್ಟು 1 ಲಕ್ಷ ಹಣ ಪಡೆದಿದ್ರು ಅನ್ನುವಂತಹ ಮಾಹಿತಿ ಕೂಡ ತನಿಖೆಯಲ್ಲಿ ಬಹಿರಂಗ ಆಗಿರುವಂತದ್ದು. ಈಗ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂತ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇರಬಹುದು. ಖಂಡಿತವಾಗ್ಲೂ ಕೂಡ ಒಂದು ದಿನ ಸ್ಟೇ ಮಾಡಿದಂತಹ ರಮೇಶ್ ಶಾಸ್ತ್ರಿ ಅವರು ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನಂಬಬೇಕು ಅನ್ನುವಂಥದ್ದನ್ನು ಕೂಡ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು, ಹಾಗೆ ದೂರುದಾರ ಹೇಳ್ತಾ ಇರುವಂತದ್ದು. ನಮ್ಮ ಜೊತೆಗೆ ದೂರುದಾರರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಶೋಕ್ ಚಂದರ್ಗಿ ಅವರಿದ್ದಾರೆ. ಸರ್, ಯಾವತ್ತು ಅವರು ಪೂಜೆಗೆ ಬಂದಿದ್ದು, ಏನಾಯ್ತು? ಆಗಸ್ಟ್ 15 ಬಂದಿದ್ರು ಸರ್. ಬಂದಿದ್ರು. ಅದು ನಾವು ಯೂಶಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೋತೀವಿ. ಇಟ್ಕೊಂಡಂತ ಸಂದರ್ಭದಲ್ಲಿ ಅವ್ರ ಮೊದಲೇ ನನಗೆ ಇಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ಇಲ್ಲಿ ದೇವಸ್ಥಾನ ಬಿಟ್ಟು 1 ವರ್ಷ ಆಯ್ತು. ಬಟ್ ಅದಕ್ಕಿಂತ ಮುಂಚೆ ಬಹಳ ಪರಿಚಯ ಇದ್ರಿ. ಇಲ್ಲಿ ನಾವು ಪ್ರತಿ ವರ್ಷ ಅಮಾವಾಸ್ಯೆ ಪೂಜೆ ಮಾಡಿಸ್ತಿದ್ದೀವಿ. ಆ ಪೂಜೆದಾಗ ಪರಿಚಯ ಇರೋದ್ರಿಂದ 1 ವಾರ ಮುಂಚೆನೆ ಫೋನ್ ಮಾಡಿದ್ರು ಅವರು, ಪೂಜೆ ಆಯ್ತೇನ್ರಿ ಅಂತೇಳಿ. ಇಲ್ಲ ಸ್ವಾಮಿ, ಆಗಸ್ಟ್ 15 ಇಟ್ಕೊಂಡಿದೀವಿ ಅಂತ ಹೇಳಿದ್ವಿ. ಹೇಳಿದಕ್ಕೆ ಹಂಗಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನ್ ಮಾಡ್ತೇನ್ರಿ ಅಂದ್ರೆ ನಂಗೆ ಬರ್ರಿ ಅಂತ ಪರಿಚಯ ಇದ್ರೆಲ್ಲ ಬನ್ರಿ ಅಂತ ಕರೆದಿವಿ. ಆ ಹಿಂದಿನ ದಿವಸ ಬಂದು ಲಿಸ್ಟ್ ಎಲ್ಲ ಕೊಟ್ಟು ಇಲ್ಲ ಹಿಂದಿನ ಭಾನುವಾರ ಬಂದು ಲಿಸ್ಟ್ ಎಲ್ಲ ಕೊಟ್ರು. ಎಲ್ಲ ಸಾಮಾನು ತರಿಸಿಟ್ಟಿದ್ವಿ. ತಿರ್ಗಾ ಪೂಜೆ ಮಾಡುವಾಗ ನಾನು ನೈಟ್ ಇಲ್ಲೇ ಬರ್ತೀನಿ, ಅರೇಂಜ್ಮೆಂಟ್ಸ್ ಎಲ್ಲ ನಾವು ಬ್ರಾಹ್ಮಿ ಮುಹೂರ್ತಲ್ಲಿ ಕೇಳಿದ್ವಲ್ಲ. ಕಳ್ತನ ಆಗುತ್ತಲ್ಲ, ಕಳ್ತನ ಆದ್ಮೇಲೆ ನೀವು ಅವ್ರು ಕರೆ ಮಾಡಿದಾಗ ಅವ್ರು ಏನಂತ ರೆಸ್ಪಾಂಡ್ ಮಾಡಿದ್ರು? ಫಸ್ಟ್ 1 ಟೈಮ್ ನಾ ಪೂಜೆದಲ್ಲಿ ಇದೀನಿ ಆಮೇಲೆ ಮಾಡ್ತೀನಿ ಅಂದ್ರು. ಆಮೇಲಿಂದ ಫೋನ್ ಮಾಡಿದಾಗ ರಿಂಗ್ ಆತ. ರಿಂಗ್ ಒಂದ್ಸಲ ಕಂಪ್ಲೀಟ್ ರಿಂಗ್ ಆಗುವವರೆಗೆ ಬಿಡ್ತಿದ್ರು. ಅದಾದಗಳು ತಿರ್ಗಾ ಸ್ವಿಚ್ ಆಫ್. ನಾವು ತಿರ್ಗಾ ಮತ್ತೆ ಕಟ್ ಮಾಡಕ್ ಹೋದ್ರೆ ಸ್ವಿಚ್ ಆಫ್. ಫೋನ್ ಕರೆ ಸ್ವಿಚ್ ಆಫ್ ಬಂದಿದ್ದಕ್ಕೆ ನಿಮಗೆ ಶಂಕೆ ಉಂಟಾಗಿ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ರಿ. ಫೋನ್ ಕರೆ ಅದೊಂದು ಇದು. ಮತ್ತೆ ಇದನ್ನ ನಮ್ದು ನಮ್ಮ ಮನೆ ಎಲ್ಲ ವೆಚ್ಚ ಅವನು CCTV ಕ್ಯಾಮ್ರಾದಲ್ಲಿ ಚಟುವಟಿಕೆ ಎಲ್ಲ ನೋಡಿದ್ವಿ. ನೋಡಿದ ಬಳಿಕ ಅವನೇ ಅಂತ ಕನ್ಫರ್ಮೇಶನ್ ಆಯ್ತು. ಆದ್ರೂ ಸ್ವಾಮಿಗಳೆಲ್ಲ ಹೆಂಗ್ ಇದನ್ ಮಾಡೋದು ಅಂತೇಳಿ ಒಂದ್ಸಲ, ಯಾಕಂದ್ರೆ ಅವರು ದೇವಸ್ಥಾನದಲ್ಲಿ ಹೋಗೋದು ಬರ್ದು ಪೂಜೆಗೂ ಹೋಗ್ಬೋದಲ್ಲ, ತಗೊಳಕ್ಕೆ ಹೋಗಿ ಅನ್ನೋದು ಅಬ್ಜೆಕ್ಷನ್ ಆಗ್ಬಹುದಲ್ಲ. ಅದಕ್ಕೆ ನಾವು CCTV ಕ್ಯಾಮ್ರಾ ಒಂದೇ ನಂಬಲಾರ್ದನ ಅವನಿಗೆ ಆಕ್ಟಿವಿಟೀಸ್ ಎಲ್ಲ ಅಬ್ಸರ್ವೇಷನ್ ಮಾಡಿ ನಾವು ಸ್ಟೇಷನ್ ತಿಳಿಸಿದ್ವಿ.
ಸ್ಟೇಷನ್ ತಿಳಿಸಿದ್ವಿ, ವರ್ಕೌಟ್ ಮಾಡಿದ್ರು ಅವರು. ಅದೆಲ್ಲ ಇವನು GPS ಹಾಕಿ ಎಲ್ಲ ಟ್ರ್ಯಾಕ್ ಮಾಡಿ ಪೊಲೀಸರು ಕೆಲಸ ಮಾಡಿ ಇಲ್ಲೆಲ್ಲೇ ಗೋಲ್ಡ್ ಇಟ್ಟಿದಾನೆಲ್ಲ ಇನ್ಫಾರ್ಮೇಶನ್ ಅವರು ಮಾಡಿದ್ರು. ಮಾಡಿ ಆಮೇಲೆ ಇವ್ನು ನವರಂಗ ಹತ್ರ ಒಂದ್ಸಲ ಬಂದ್ ಬಸ್ ಇಳಿದ. ಸದ್ಯ ನಮ್ಮ ಪುಣ್ಯ ಸಿಕ್ಕಾಕೊಂಡ್ಬಿಟ್ಟ. ಏನ್ ಹೇಳ್ತೀರಿ, ಯಾರನ್ನ ನಂಬೋದು ಯಾರನ್ನ ಬಿಡೋದು, ಏನ್ ಹೇಳ್ತೀರಿ ಅಂತ ಈ ಒಂದು ಘಟನೆ ನೋಡಿದಾಗ? ಎಲ್ಲರೂ ಹಿಂಗೆ ಇರಲ್ಲ. ನಾವು 30 ವರ್ಷ ಮಾಡಿಸ್ತಾ ಇದ್ದೀವಲ್ಲ, ಯಾವತ್ತೂ ಹಿಂಗಾಗಿಲ್ಲ. ನಾವು ಇಲ್ಲಿ ಆಂಜನೇಯ ಸ್ವಾಮಿ ಅವರು ಅಜ್ಜರ್ನ ಕರೆಸ್ತಿದ್ದೀವಿ. ನಾವು ಇದನ್ನು ಯಾವಾಗ್ಲೂ ಇಂಥದ್ದು ನಾವು ಫೇಸ್ ಮಾಡಿಲ್ಲ. ಸ್ವಾಮಿಗಳು ಅರ್ಚಕರು ಮಾಡ್ತಾರಂತ ನಾನು ಕನಸಿನಾಗೂ ಇಲ್ಲ. ಆಮೇಲೆ ನನಗೆ CCTV ಕ್ಯಾಮ್ರಾದಲ್ಲಿ ಅವನು ಚಟುವಟಿಕೆ ಅಬ್ಸರ್ವೇಷನ್ ಮಾಡಿದಾಗ ನನಗೆ ಪಕ್ಕ ಆಯ್ತು. ಇಲ್ಲ ಅಂದಿದ್ರೆ ನಾವು ಅವನ ಮೇಲೆ ಸಂಶಯ ಪಡುವ ಮಾತೇ ಬರ್ತಿರ್ಲಿಲ್ಲ. ಆಮೇಲೆ ಏನಾಯ್ತು, ಈಗ ನನಗೇನು ನೋವಂದ್ರೆ ನಾವು ಪೂಜೆ ಮಾಡಿಸೋದೇನಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿಗೋಸ್ಕರ, ನಮಗೂ ಇದನ್ನಾಗ್ಲಿ ಅಂತ. ಈಗ ಇವರು ಸ್ವಾಮಿಗಳನ್ನ ಬೇಲೆ ಎದ್ದು ಹೊಲ ಇದ್ರೆ ಈಗ ನಾವು ನೆಕ್ಸ್ಟ್ ಪೂಜೆ ಮಾಡಿಸ್ಬೇಕಾರೆ ಪೂಜೆ ಮಾಡಿಸ್ನು ಅಥವಾ ಏನ ಸ್ವಾಮಿ ಕೈಕಾಲ ನೋಡೋಣ ಹೆಂಗೆ ಇವನು ಎಲ್ಲಿ ಕದಿತಾನೆ ಏನ್ ಮಾಡ್ತಾನಂತ. ಸೊ ಹಿಂಗಾಗಿ ನಾನು ಏನು ಸಾಹೇಬ್ರಿಗೆ ಇನ್ಸ್ಪೆಕ್ಟರ್ ಸರ್ಗೂ ಸ್ವಲ್ಪ ಜೋರಾಗಿ ಮಾತಾಡಿದೆ, ಸರ್ ಹಿಂಗಾಗಿದೆ ಅಂತ. ಬರ್ದ್ರಿ ಅಂದ್ರೆ ಏನ್ ಮಾಡು ಸರ್, ಹೆಣ್ಮಕ್ಳು ಕೇಳಲ್ಲ, ಭಕ್ತಿ ಮಾಡ್ತೀವಿ ಅಂದಿದ್ದಕ್ಕೆ ವರ್ಕೌಟ್ ಮಾಡಿದ್ರು ಪಾಪ. ಇನ್ಸ್ಪೆಕ್ಟರ್ ರಾಜು ಸರ್ ಆಮೇಲೆ ಚಂದನ್ ಸರ್ ಅವ್ರಿಗೂ ಇದನ್ನ ಮಾಡಿದ್ರು, ಹಿಡೀರಿ ಇದನ್ನ ಕೇಸು, ಸ್ವಾಮಿಗಳು ಹಿಂಗೆಲ್ಲ ಮಾಡಿದ್ರೆ ನಮ್ಮ ಕಲ್ಚರ್ ಎಲ್ಲಿ ಹೋಗುತ್ತೆ ಇನ್ನು. ಆಮೇಲೆ ಎಸ್ಪೆಷಲಿ PSI ಕೌಶಿಕ್ ಮಂಜು ಅವರು ಕೆಲಸ ಮಾಡಿ. ನನ್ನ ಹೆಸರು ಅಶೋಕ್ ಚಂದ್ರಿಗೆ ಅಂತ ಹೇಳಿ ಸರ್. ಇದಿಷ್ಟು ದೂರುದಾರ ಅಶೋಕ್ ಚಂದರ್ಗಿ ಅವರ ಮಾತಾಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಮನೆಗೆ ಬಂದಂತಹ ಶಾಸ್ತ್ರಿಗಳೇ ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ದುರಂತವೇ ಸರಿ ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮನೆಯಲ್ಲಿ ವಿಶೇಷ ಪೂಜೆ ಮಾಡಿಸೋರು ಮಿಸ್ ಮಾಡದೆ ನೋಡಿ, ಅರ್ಚಕರನ್ನ ಕರೆಸಿ ಹೋಮ ಹವನ ಅಂತ ಮಾಡಿಸೋ ಮುನ್ನ ಬೆಂಗಳೂರಲ್ಲಿ ಎಸ್ಪೆಷಲಿ ಎಚ್ಚರ. ಯಾಕಂದ್ರೆ ಎಷ್ಟೊಂದು ರೀತಿನಲ್ಲಿ ಯಾಮಾರಿಸೋರಿದ್ದಾರೆ. ಎಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಇಲ್ಲಿ ವ್ಯಕ್ತಿಯೊಬ್ರು ಯಾವ ರೀತಿನಲ್ಲಿ ಮೋಸ ಮಾಡಿದ್ದಾರೆ ನೋಡಿ. ಮನೆಯಲ್ಲಿ ಪೂಜೆ ಮಾಡೋ ನೆಪದಲ್ಲಿ ಮನೆಗೆ ಬಂದು ಯಾರ್ಯಾರೋ ಗೊತ್ತಿಲ್ದಿರೋರ್ನ ಅಪರಿಚಿತರನ್ನ ಕರೆದು ಪೂಜೆ ಮಾಡಿಸ್ತೀವಿ, ಅದ್ ಮಾಡಿಸ್ತೀವಿ, ಇದ್ ಮಾಡಿಸ್ತೀವಿ ಅಂತ ಹೋಗಬೇಡಿ. ನೀವು ಪೂಜೆ ಪುನಸ್ಕಾರ ಮಾಡಿಸೋದಾದ್ರೆ ನಿಮಗೆ ಚೆನ್ನಾಗಿ ಪರಿಚಯ ಇರೋರನ್ನೇ ಕರೆದು ಮಾಡಿಸ್ತೀರಾ ನೋಡಿ. ಸತ್ಯನಾರಾಯಣ ಪೂಜೆ ಮಾಡೋ ನೆಪದಲ್ಲಿ ಚಿನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಅರ್ಚಕ ರಮೇಶ್ ಶಾಸ್ತ್ರಿ ಎಂಬಾತ. ಅರ್ಚಕನ ಸೋಗಿನಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ಬಂದು ಚಿನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ರಮೇಶ್ ಶಾಸ್ತ್ರಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಅಗ್ರಹಾರ ದಾಸರಳ್ಳಿ ಮುನೇಶ್ವರ ದೇವಸ್ಥಾನದ ಅರ್ಚಕ ಈತ ಅಂತ ಹೇಳಲಾಗ್ತಾ ಇದೆ. ಪೂಜೆ ನೆಪದಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಪೂಜೆ ಮಾಡಿಸ್ತೀನಿ ಅಂತ ಬಂದು ಮನೆಯಲ್ಲೇ ಉಳ್ಕೊಂಡಿದ್ದ ಈತ ದೇವರಿಗೆ ಹಾಕಿದ್ದಂತಹ 44 ಗ್ರಾಂ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗಿದ್ದಾನೆ. ಭಕ್ತರ ಮನೆಯಲ್ಲಿ ಚಿನ್ನ